ಇಳಿಸುತ್ತಿದ್ದ ರೈತನ ಮೇಲೆ ಅಬಕಾರಿ ದಾಳಿ, ವಾಹನಕ್ಕೆ ಅಡ್ಡ ಕುಳಿತು ರೈತನನ್ನ ಬಿಡಿಸಿಕೊಂಡ ರೈತ ಸಂಘದ ಹೊಸಹಳ್ಳಿ ಚಂದ್ರಣ್ಣ. ಆರೋಗ್ಯ ವರ್ಧಕ ನೀರ ಇಳಿಸುವ ರೈತನ ಮೇಲಕ್ಕೆ ಕೆಂಗಣ್ಣು ಅಬಕಾರಿ ಅಧಿಕಾರಿಗಳಿಗೆ ರೈತರ ಪ್ರಶ್ನೆ. ಉಳಿಯಾರು ಹೋಬಳಿ ಕಂಪನಹಳ್ಳಿ ಬಳಿಯ ತೆಂಗಿನ ತೋಟವೊಂದರಲ್ಲಿ ನೀರ ಇಳಿಸುತ್ತಿದ್ದ ರೈತನ ಮೇಲೆ ಅಬಕಾರಿ ಅಧಿಕಾರಿಗಳು ಶುಕ್ರವಾರ ದಿಢೀರ್ ದಾಳಿ ಮಾಡಿದ್ದಾರೆ. ನೀರ ಇಳಿಸುತ್ತಿದ್ದ ರೈತ ಈರಣ್ಣ ಅವರನ್ನ ಬಂಧಿಸಿ ನೀರ ಇಳಿಸಲು ಬಳಸುತ್ತಿದ್ದ ಪರಿಕರಗಳನ್ನು ವಶಪಡಿಸಿಕೊಂಡರು. ವಿಚಾರ ತಿಳಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಅಬಕಾರಿ ಅಧಿಕಾರಿಗಳ ವಾಹನಕ್ಕೆ ಅಡ್ಡ ಕುಳಿತು ರೈತ ಈರಣ್ಣ ಅವರನ್ನ ಬಿಡಿಸಿಕೊಂಡ ಪ್ರಕರಣ ನಡೆದಿದೆ. ರೈತ ಹೋರಾಟಗಾರ ಪ್ರೊ ಎಂಡಿ ನಂಜುಂಡಸ್ವಾಮಿ ಅವರ ನೀರ ಚಳುವಳಿಯಿಂದ ಪ್ರಭಾವಿತರಾಗಿ ಹುಳಿಯಾರಿನ ಈರಣ್ಣ ಕಳೆದ 3 ದಶಕಗಳಿಂದಲೂ ಈ ಭಾಗದಲ್ಲಿ ನೀರ ಇಳಿಸುವ ಮೂಲಕ ನೀರ ಈರಣ್ಣನೆಂದು ಪ್ರಖ್ಯಾತಿಯಾಗಿದ್ದಾರೆ. ಎಂದಿನಂತೆ ಶುಕ್ರವಾರವೂ ಸಹ ನೀರ ಇಳಿಸುವಾಗ ಏಕಾಏಕಿ ಅಬಕಾರಿ ಇನ್ಸ್ಪೆಕ್ಟರ್ ಎಕೆ ನವೀನ್ ಅವರು ತಮ್ಮ 12 ಮಂದಿ ಸಿಬ್ಬಂದಿ ಪಡೆಯ ಜೊತೆ ದಾಳಿ ಮಾಡಿ ಈರಣ್ಣ ಅವರನ್ನ ಬಂಧಿಸಿ ಅಲ್ಲಿದ್ದ ನೀರ ಹಾಗೂ ನೀರ ಇಳಿಸಲು ಬಳಸುತ್ತಿದ್ದ ಪರಿಕರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಉಳಿಯಾರು ಪಟ್ಟಣದಲ್ಲಿ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದೆ ರೈತನೊಬ್ಬ ನೀರ ಕಟ್ಟಿರುವುದಕ್ಕೆ ಬಂಧಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಲ್ಲದೆ ಈರಣ್ಣನನ್ನ ಬಿಡುಗಡೆ ಮಾಡುವವರೆಗೂ ವಾಹನ ಮುಂದೋಗಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ನಮ್ಮ ಕರ್ತವ್ಯಕ್ಕೆ ನೀವು ಅಡ್ಡಿಪಡಿಸುವುದು ಸರಿಯಲ್ಲ, ಜಾಗ ಬಿಡಿ ಎಂದು ಕೇಳಿಕೊಂಡು ನವೀನ್ ಅವರು ಜೀಪ್ ಹತ್ತಿ ಹೋಗಲು ಮುಂದಾದರು. ಆಗ ಚಂದ್ರಣ್ಣ ಜೀಪ್ಗೆ ಅಡ್ಡಲಾಗಿ ಕುಳಿತು, ನನಗೂ ಕಾನೂನು ಗೊತ್ತಿದೆ, ನೀವು ಎಷ್ಟರ ಮಟ್ಟಿಗೆ ಕಾನೂನು ಪಾಲನೆ ಮಾಡ್ತಿದ್ದೀರಿ ಎಂಬುದನ್ನು ತಾಲೂಕಿನ ಅಕ್ರಮ ಮದ್ಯದ ಅಡ್ಡಗಳು ಹೇಳುತ್ತಿವೆ. ಅಮಾಯಕ ರೈತ ಈರಣ್ಣನನ್ನ ಬಿಟ್ಟು ವಶಪಡಿಸಿಕೊಂಡಿರುವ ಪರಿಕರಗಳನ್ನ ಕೊಟ್ಟರಷ್ಟೇ ಬಿಡುತ್ತೇನೆ ಎಂದು ಪಟ್ಟು ಹಿಡಿದರು. ಅಂತಿಮವಾಗಿ ಈರಣ್ಣ ಅವರನ್ನ ಬಿಟ್ಟು ಪರಿಕರಗಳನ್ನ ಕೊಟ್ಟು ಇನ್ನು ಮುಂದೆ ನೀರ ಇಳಿಸಬೇಡ ಎಂದು ಎಚ್ಚರಿಕೆ ಕೊಟ್ಟು ಅಬಕಾರಿ ಅಧಿಕಾರಿಗಳು ಹೊರಟು ಹೋದರು. ಬೀದ ಮರ್ಯಾದೆ ಕಳೆದು ಅವ್ರಿಗೆ ವಿವೇಕ ಹೇಳ್ತಿದ್ದೀರಾ? ಅಲ್ಲ ಹೇಳ್ಬೋದಾಗಿತ್ತಲ್ಲ. ನಾವು ಎಲ್ಲ ಹೋರಾಟಗಾರರೇ, ಒನ್ ವೇ, ನಮ್ದು ಆಲ್ ರೌಂಡ್. ಈಗ ಅವ್ನು ಮಾಡಿರೋದು ತಪ್ಪು, ಇನ್ಮೇಲೆ ಮಾತ್ರ ಸರಿ. ಅವ್ರು ಮಾತಾಡಿ 200,000 ಜನ ಬೆಳೆಸ್ತೀವಿ, ನಾವು 200,000 ಜನ ಬೆಳೆಸ್ತೀವಿ. ಅದು ನಮ್ದೆಲ್ಲ ಕೇಳ್ತೀರಲ್ಲ, ಅವರೇ ಮಾಡ್ತೀನಲ್ಲ. ಬರೀ ಹಳ್ಳಿ ಮಾಡ್ತಾರೆ. ಹೇಳ್ತಾ ಇದೀವಲ್ವಾ, ಧಮಕಿ ಹಾಕಕ್ ಮಾಡ್ತೀವಿ, ಇವೆಲ್ಲ ಮಾತಾಡಬಾರ್ದು. ಚಂದ್ರಣ್ಣವರ ದಯವಿಟ್ಟು ಮಾಡ್ತೀರ ಅಂತವೆಲ್ಲ ಮಾತಾಡ್ಬಾರ್ದು. ಏನ್ ಮಾಡ್ತಿದ್ದೀರಾ ಅಂತ ಏನ್ ಹೇಳಿ, ಏನ್ ಮಾಡ್ತಾ ಇದೀವಿ ಹೇಳಿ. ಇದೇ ಮಾಡೋದು ನೀವು. ರೈತನ ಇಷ್ಟು ಮಟ್ಟಿಗೆ ಬೀದಿಲಿ ಹರಾಜ್ ಮಾಡ್ತಿರೋದು ಯಾವ್ದು? ನೀವು ಮಾಡ್ತಾ ಇರೋದು, ನಾವಲ್ಲ. ನೀವೇ ಅಡ್ಡ ಹಾಕೊಂಡು ನೀವು ಮಾಡ್ತಾ ಇರೋದು. ಹೌದು, ನೀವು ಅವೆಲ್ಲ ಮಾತಾಡ್ತೀರಿ ಅಂತ ಹೇಳಿ ನಮ್ಮನ್ನ ನೀವು ಫಸ್ಟ್ ನೀವು ಕರ್ಕೊಂಡ್ಬಂದ್ರೆ ತಪ್ಪಲ್ವಾ? ಈಗ ಮಾತಾಡ್ತಾ ಇದೀವಿ. ದಯವಿಟ್ಟು ನಮ್ಮನ್ನ ಇನ್ನೂ ಅಸಮರ್ಥ ಮಾಡಿ ಸರ್. ಅದು ದಯವಿಟ್ಟು ಇದ್ ಮಾಡಿ. ಬನ್ನಿ ಬನ್ನಿ ಅಲ್ಲಿ ಬನ್ನಿ ಬನ್ನಿ, ಅಲ್ಲಿ ಹಳ್ಳಿಯರ ಹತ್ರ ಬನ್ನಿ. ಬನ್ನಿ ಹತ್ತಪ್ಪ, ಬನ್ನಿ. ಈರಣ್ಣ ಕಳ್ಸಲ್ ಬರ್ರಿ, ನಾವು ಜೀವ ಕಳ್ಸಲ್ಲ. ಕರ್ಕೊಂಡೋಗಿ ಹೇಳ್ತಾ ಇಲ್ವಾ? ಬರ ಹೇಳ್ತಾ ಇರೋದು ನಾವು. ಕೊಡ್ರಿ ಮಾತಾಡ, ನೀವು ಕಳ್ರಲ್ಲೂ ಮತ್ತೆ ಕತ್ಕೊಂಡು ಹೋಗೋದು. ನೀವೇನಾರ ಆಯ್ತು ಅಂದ ಅದೇ ಹೇಳ್ತಿದ್ದೆ. ಕುಡಿಯಕ್ಕಾಗತ್ತ ನಿಮ್ಗೆ? ಅದನ್ನ ಚೆಲ್ರಿ ತೆಗೆದು ರೈತರಿಗೆ ಗೌರವ ಗೌರವ ಏನೈತೆ? ಈಗ ಹೇಳ್ತಾ ಇಲ್ವಾ? ಇಲ್ಲ ಇಲ್ವಾ? ಗೊತ್ತೇನೆ ಇಲ್ವಾ? ಅವ್ನ್ ಬಿಡಲ್ಲ ಬಿಡ್ರಿ. ನೀವು ಕಳ್ಸಕ್ಕೆ ಇದ್ ಮಾಡಿರೋದು, ನಾವೇನ್ ಕರ್ಕೊಂಡೋಗಿ ನಮಗೇನು ಎಲ್ಲಿ ಇದ್ ಮಾಡ್ತೀರ? ರೈತರಿಗೆ ಗೌರವ ಕೊಡ್ತಿರ್ತಾನೆ, ಅದನ್ನ ಚೆಲ್ರಿ. ಬುದ್ಧಿ ಹೇಳೋಣ ಅವ್ನಿಗೆ. ನೀವು ನೋಡಿ,
ಎಲ್ಲದೂ ಮಾತಾಡಕ್ ಬರ್ಬಾರ್ದು ಚಂದ್ರಣ್ಣವ್ರೆ. ಈಗ ಗೌರವಯುತವಾಗಿ ಅವ್ರು ನಿಮ್ ಜೊತೆ ನಾನು ಬರ್ತಾ ಇದ್ದಾರೆ. ಏರೋಪ್ಲೇನ್ ತಡೆಯೋ ಕೆಪಾಸಿಟಿ ಐತೆ. ಅವೆಲ್ಲ ನೀನು ತಡಿಬೇಡಿ, ಅವೆಲ್ಲ ತಡೆಯೋದು ಅವೆಲ್ಲ ಕೇಳಿ. ನೀವು ನೋಡಿ ನಿಮ್ ಲಿಮಿಟ್ಸ್ ದಾಟ್ ನೀವ್ ನಡೆಯಂಗಿಲ್ಲ. ನಾನು ಆಲ್ರೌಂಡ್ ಹೌದಲ್ವಾ ಅವರು ಏರೋಪ್ಲೇನ್ ತಡೆಯೋ ಶಕ್ತಿ ಇತ್ತು ನನಗೆ. ನಾನು ಹೋರಾಟಗಾರ. ಗೊತ್ತು ಚಂದ್ರಣ್ಣವ್ರೆ, ನೀವು ಹೋರಾಟಗಾರ, ಹುಟ್ಟು ಹೋರಾಟಗಾರರು. ಹೌದು. ನಿಮ್ ಹೆಸರು ಇಲ್ಲ ಇಡೀ ಇದನ್ನ ತಾಲೂಕಲ್ಲಿ, ಚೆಲ್ರಿ, ರಾಜ್ಯಾದ್ಯಂತ ಇದನ್ನ ಚೆಲ್ರಿ. ನಾನು ಅವನಿಗೆ ನಿಮ್ಗೆ ಏನ್ ಬೇಕಾದ್ರೂ ಹೇಳ್ತಾ ಇಲ್ವಾ? ಈಗ ಬಿಟ್ಟಿದೆ, ನಿಮ್ ಜೊತೆನೆ ಕರ್ಕೊಂಡೋಗಿ ಇನ್ನೊಂದ್ಸತಿ ಮಾಡ್ಬೇಡಿ ಅಂತ ನಾವು ಹೇಳಿದೀವಿ. ಅದು ನೀವು ಚೆಲ್ಲಿ ಹೋಗ್ರಿ. ಅದಾಗಲ್ಲ ಬಿಡಿ. ಅದಾಗಲ್ಲ ಚೆಲ್ಲಿ ಬಿಡಿ. ಹೇಳ್ತಾ ಇಲ್ವಾ? ಕಳಿಸ್ತಾ ಇದೀವಲ್ಲ ನಿಮ್ ಜೊತೆ. ನೀ ಕಳಿಸ್ತಾ ಇದೆಯಾ ಚೆಲ್ಲಿ ಬಿಡು ಇದ್ರಿಗೆ ಚೆಲ್ಲಿದ್ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ. ಆಗಲ್ಲ. ಅದನ್ನ ಚೆಲ್ಬಿಡಿ, ನಾನು ಬರ್ಕೊಡ್ತೀನಿ. ನಾನು ಅವರು ನನ್ನ ಮಕ್ಳಿದ್ದಂಗೆ. ಈಗ ಏನಾಯ್ತು? ಚೆಲ್ಲಿದ್ರೆ ಏನಾಯ್ತು? ಈಗ ಇವರೇ ಜೊತೆಗಿದ್ದಾಗ ಅದು ಇಟ್ಕೊಂಡು ಏನ್ ಪಾಪಿ ಆತಕ್ಕೆ ಇಟ್ಕೊಂತೀರಿ. ಅವನ ಮೇಲೆ ಅವ್ರನ್ನ ಕೇಸ್ ಮಾಡ್ತೀರೋ, ನಾವು ಅವ್ರ ಮೇಲೆ ಕೇಸ್ ಮಾಡ್ತೀರಿ. ಅದಕ್ಕೆ ಹೇಳ್ತಾ ಇಲ್ವಾ? ಕೋಟಿ ಕೋಟಿ ದೋಚ್ತಿರ ಹೋಗ್ರಿ. ಇದು ಬಾರ್ಗಳಲ್ಲಿ ಪ್ರತಿ ಹಳ್ಳಿಗಳಿಗೆಲ್ಲ ಅಕ್ಕಿ ಬೆಳೆ ಮಾಡ್ತಾರೆ. ಅವ್ರ ಮೇಲೆ ಹತ್ರ ಊರ್ರಿ. ಈಗ ನಮ್ಗೆ ನೋಡಿ, ನಿಮ್ ತಿಂಡಿ ಆಗಿದೆಯಲ್ಲ ಗೊತ್ತಿಲ್ಲ. ನಮ್ ತಿಂಡಿ ಖಂಡಿತ ಆಗಿಲ್ಲ. ಬನ್ನಿ ಅಲ್ಲೇ ಬನ್ನಿ, ನಾವು ತಿಂಡಿ ತಿನ್ಕೊಂಡು ಹಂಗೆ ಇದ್ ಮಾಡಿ. ರೈತರನ್ನ ಬೆಂಕಿ ಬರ್ತಾ ಇದ್ದಾರೆ, ತೋಟಗಳೆಲ್ಲ ಬೆಂದಾಗ್ತಾ ಇದಾವೆ. ಅವು ಚೆಕ್ ಮಾಡಕ್ ಬರಲ್ಲ. ಕಂಪ್ಲೇಂಟ್ ಕೊಡ್ಬೇಕಂತ ಕಂಪ್ಲೇಂಟ್ ಕೊಟ್ಟಾಗ ಇದು ನಮ್ಮದ್ರಿ. ಇದು ನಮ್ಮ ಎಷ್ಟು ತೆಗಿ ಮಾಡ್ಸಂತ ಗೊತ್ತಾ? ಬಿಸ್ಟಿಗಾಗಿ ಕರ್ತವ್ಯ ಕಡ್ಡಿ ಮಾಡ್ಬೇಕು. ಅವ್ನು ಕೊಡ್ರಿ ಫಸ್ಟ್. ಕರ್ತವ್ಯ ಕಡ್ಡಿ ಮಾಡ್ಬೇಕು. ಬಿಡಲ್ಲ. ಕರ್ತವ್ಯ ಅವ್ನು ಕಡ್ಡಿ ಕೊಟ್ಟೋಗ್ರಿ, ಮಾಡ್ಬೇಕು. ತಗೊಂಡು ಅಲ್ಲಿ ಇದಾರೆ, ಕರ್ಕೊಂಡು ನಿಮ್ಗೂ ರೂಲ್ ಅಲ್ಲಿಲ್ಲ. ಅವನ್ನೆಲ್ಲ ಸೀಸ್ ಮಾಡಕ್ ನಿಮ್ಗೂ ರೂಲ್ ಇಲ್ಲ. ಕರ್ತವ್ಯ ಕಡ್ಡಿ ಮಾಡ್ಬೇಕು ಅಷ್ಟೇ. ಕರ್ತವ್ಯದ ಒಂದೇ ನಿಮ್ಗಿರೋದು. ಅಲ್ಲಿ ಹಳ್ಳಿಗಳಿಗೆಲ್ಲ ಮಾಡ್ತಾ ಇದಾರೆ. ಅಕ್ಕಿ ಬೆಳೆ ಎಂದು ನಾವು ಮಾಡ್ತೀವಿ. ಈಗ ಇವ್ರು ಪಾಪಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಬಂದು ಯಾರೋ ದಿಕ್ಕಿಲ್ಲ ಅಂತ ಅವೇ ಬರ್ರಿ, ಅವೆಲ್ಲ ಸುಮ್ನೆ ಏನೇನೋ ಕೊಟ್ಕಳ್ಸಿ. ಮಾತಾಡ್ಬೇಡಿ. ನೀವು ಅಷ್ಟೇ ಕರ್ತವ್ಯ ನಾವೇ ಫಸ್ಟ್. ದಯವಿಟ್ಟು ಕೇಳಿ ಇಲ್ಲಿ ನಿಮಿಷ ನೀವು ನೋಡಿ. ದಯವಿಟ್ಟು ನಮ್ಗೆ ಕೈ ಹಾಕ್ಬಾರ್ದು ನಮಗೆ. ಕೈ ಹಾಕ್ತಾ ಇರೋದಲ್ಲ. ತೆಗೀರಿ. ಗಾಡಿ ಅಡ್ಡ ಗಾಡಿ ಅಡ್ಡ ಬರ್ಬೇಕು. ಇಲ್ಲೇ ಮಲ್ಕೊತೀನಿ ಬಿಡಲ್ಲ. ನಮ್ಗೆ ಗಾಡಿ ಇದು ಮಾಡಿ. ಇದು ಯಾವ ಲಿಮಿಟ್ ಬರ್ತಪ್ಪ? ಕ್ಲಿಯರ್ ಲಿಮಿಟ್. ಫೋಟೋ ತೆಗ್ದು ದಯವಿಟ್ಟು ಎದೋಳಿ, ಹೇಳ್ತಾ ಇದ್ದೀನಿ. ನೀವು ಅಲ್ಲಿ ಫಸ್ಟ್ ಬರ್ರಿ. ಅವರಿಗೆ ಇಲ್ಲ ನಿಮ್ಗೆ. ನಾನು ನಿಮಗೆ ಫೋನ್ ಮಾಡಿ ಬುದ್ಧಿ ಹೇಳ್ತೀನಿ. ನಾನು ನೀವು ಬಂದು ಬರ್ತಾ ಇದ್ದೀರಾ?